ನಮಸ್ಕಾರ, ನಾನು ಶುಭ. ತಂಗಿನ ಚಿಪ್ಪು ಬಿಸಾಕ್ತಾ ಇದ್ದೀರಾ? ಬಿಸಾಕೋ ಬದಲು ಒಮ್ಮೆ ಎಣ್ಣೆ ಒಳಗೆ ಸೇರಿಸಿ ನೋಡಿ, ಎಷ್ಟೊಂದು ಉಪಯೋಗಕ್ಕೆ ಬರುತ್ತಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ. ನಾನು ಹೇಳ್ತೀನಿ. ಟೀ ಪುಡಿ, ನೀವು ಟೀ ಪುಡಿ ಅಂಗಡಿಯಿಂದ ತಂದ ತಕ್ಷಣ ಹಂಗೆ ಬಾಕ್ಸ್ ಒಳಗೆ ಸ್ಟೋರ್ ಮಾಡಬಾರ್ದು. ಫಸ್ಟು ಜರಡಿ ಹಿಡಿಬೇಕು ನೋಡಿ. ಕೆಳಗಡೆ ಈ ಥರ ಧೂಳು ಥರ ಬಂದಿರುತ್ತಲ್ಲ, ಇದನ್ನು ಯೂಸ್ ಮಾಡ್ಕೋಬೇಡಿ. ಆ ಸಣ್ಣ ಧೂಳು ನೀವೆಷ್ಟೇ ಸ್ಟ್ರೇನಲ್ಲಿ ಸೋಸಿದ್ರೂ ನಮ್ಮ ದೇಹದೊಳಗೆ ಕೊಳ್ಟೋಗ್ಬಿಡುತ್ತೆ. ಈ ಕೆಳಗಡೆ ಇದನ್ನು ನೀವು ತಲೆ ಕೂದಲಿಗೆ ಮೆಹಂದಿ ಹಚ್ತೀವಲ್ಲ ಅದರೊಳಗೆ ಸೇರಿಸ್ಬೋದು, ಇಲ್ಲ ನಿಮ್ಮ ಗಿಡಗಳಿಗಾದರೂ ಸೇರಿಸಿ. ಒಂದು ಸ್ವಲ್ಪ ಶುಂಠಿ ತಗೊಬಿಟ್ಟು ಸಿಪ್ಪೆ ತೆಗೆದು ನೀಟಾಗಿ ತೊಳೆದುಬಿಟ್ಟು ತುರ್ಕೊಂಡಿದ್ದೀನಿ. ಒಂದು ಬಟ್ಟೆ ಒಳಗಡೆ ಇಟ್ಬಿಟ್ಟು ರಸ ಹಿಂಡ್ಬಿಡಿ, ಪೂರ್ತಿ ರಸ ಹಿಂಡ್ಬಿಡಿ. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹಂಗೆ ರಸ ಹಿಂಡ್ಬಿಟ್ಟು ಇದು ಒಳಗಡೆ ನಾವು ಹಿಂಡಿರ್ತೀವಲ್ಲ, ಇದು ವೇಸ್ಟ್ ಮಾಡಬೇಡಿ. ಸಂಜೆ ಟೀ ಮಾಡಿದ್ರೆ ಅದರೊಳಗೆ ಹಾಕ್ಕೋಬೋದು. 1 ಕಪ್ಪಷ್ಟು ಅಂದರೆ ಈ ಟೀ ಕಪ್ ಬರುತ್ತಲ್ಲ ಅಷ್ಟು ನೀರು, ಬಿಸಿ ನೀರು, 1 ಸ್ಪೂನಷ್ಟು ಶುಂಠಿ ರಸ, 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಸೇರಿಸಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಮತ್ತು ಸಂಜೆ ಕುಡಿಬೇಕು. ಯಾರಿಗೆ ತುಂಬ ನೆಗಡಿ ಕೆಮ್ಮಿದೆ, ಇವಾಗ ವಾತಾವರಣ ಚೇಂಜ್ ಆದಂಗೆ ನಮಗೆ ಸ್ವಲ್ಪ ನೆಗಡಿ ಕೆಮ್ಮು ಗಂಟ್ಲಲ್ಲಿ ನೋವು ಬರುತ್ತಲ್ಲ, ಅವರು ಬೆಳಗ್ಗೆ ಸಾಯಂಕಾಲ 1-2 ಸತಿ ತಗೊಳ್ಳಿ. ಮಕ್ಕಳಿಗಾದರೆ 8 ವರ್ಷ ಮೇಲೆ ಇರೋ ಮಕ್ಕಳಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕೊಡ್ಬೋದು. ಟ್ರೈ ಮಾಡಿ. ತೆಂಗಿನ ಚಿಪ್ಪು ಬಿಸಾಕ್ಬಿಡ್ತೀರಲ್ಲ, ನೀವು ಬಿಸಾಕೋ ಬದಲು ನೋಡಿ ಮಣ್ಣು ಹಾಕ್ಬಿಟ್ಟು ನಾನು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಕೆಳಗಡೆ ಈ ವೇಸ್ಟು ಕ್ಯಾನ್ ಇರುತ್ತಲ್ಲ ಅದು ಒಡೆದೋಗಿತ್ತು, ಅದನ್ನು ಕಟ್ ಮಾಡಿ ಹೋಲ್ಸ್ ಮಾಡಿಬಿಟ್ಟು ದಾರ ಕಟ್ಬಿಟ್ಟು ಅದ್ರ ಒಳಗಡೆ ಇಟ್ಟಿದ್ದೀನಿ ತೆಂಗಿನ ಚಿಪ್ಪು. ಮಣ್ಣು ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ. ಯಾರು ನಮಗೆ ಜಾಗನೇ ಇಲ್ಲ ಅನ್ನೋರು ನೀವು ಬೇಕಾದರೆ ಈ ಥರ ತೆಂಗಿನ ಚಿಪ್ಪಲ್ಲಿ ಗಿಡ ಬೆಳೆಸ್ಕೋಬೋದು. ಬಾಣಲೆ ಆಗಲಿ ಪಾತ್ರೆ ಇಲ್ಲ ಚಿಕ್ಕದು ಯಾವುದನ್ನು ತಗೊಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಎಣ್ಣೆ, ಇಲ್ಲ ನಮ್ಮ ಮನೇಲಿ ಇಲ್ಲ ಅನ್ನೋರು ಕೊಬ್ಬರಿ ಎಣ್ಣೆ ಆದರೂ ಸೇರಿಸ್ಕೋಬೋದು. ತೆಂಗಿನ ಚಿಪ್ಪು ಒಂದು ಸ್ವಲ್ಪ ಅರಿಶಿನ ಸೇರಿಸಿ ರಾತ್ರಿ ಎಲ್ಲ ಬಿಟ್ಬಿಡಿ. ನಾನು ರಾತ್ರಿ ಎಲ್ಲ ಮುಚ್ಚಳ ಹಾಕ್ಬಿಟ್ಟು ಬಿಟ್ಬಿಡ್ತಾ ಇದ್ದೀನಿ. ನೀವು ಮುಚ್ಚಳ ಮುಚ್ಚಿ ಬಿಟ್ಬಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡಿ. ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ. ಕುದಿ ಬರಬೇಕು ನೋಡಿ. ಕುದಿ ಬರ್ತಾ ಇದೆಯಲ್ಲ, ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. 1-2 ಕರ್ಪೂರ, ದೇವ್ರ ಪೂಜೆಗೆ ಬಳಸ್ತಿರಲ್ಲ ಅದೇ ಕರ್ಪೂರನೇ 1-2 ಸೇರಿಸ್ಬಿಟ್ಟು ಪೂರ್ತಿ ತಣ್ಣಗಾಗ್ಬಿಡಲಿ. ಪೂರ್ತಿ ತಣ್ಣಗಾದ್ಮೇಲೆ ತೋರಿಸ್ತೀನಿ ನೋಡಿ. ತಣ್ಣಗಾಗಿತ್ತು. ಇವಾಗ ಕಪ್ಪೊಳಗಡೆಗೆ ನಮಗೆ ಆ ಎಣ್ಣೆ ಮಾತ್ರ ಬೇಕು ತಗೊಂಡಿದ್ದೀನಿ. ಇದನ್ನು ಸ್ಟೋರ್ ಮಾಡಿ ಇಡ್ಬೋದು, ಇಲ್ಲಾಂದರೆ ತಕ್ಷಣ ಮಾಡಿಬಿಟ್ಟು ಬೇಕಾದರೂ ನೀವು ಅಪ್ಲೈ ಮಾಡ್ಕೋಬೋದು. ಯಾರಿಗೆ ನಮಗೆ ಮೊಣಕೈ ಮೊಣಕಾಲು ನೋವಿದೆ, ಪಾದಗಳಲ್ಲಿ ನೋವು ಬರ್ತಾ ಇರುತ್ತೆ, ಮತ್ತು ಬೆರಳು ಸಂದಿಗಳಲ್ಲಿ ಒಬ್ಬೊಬ್ರಿಗೆ ಅಲರ್ಜಿ ಥರ ಆಗುತ್ತಲ್ಲ, ಅವರು ಅಪ್ಲೈ ಮಾಡ್ಕೋಬೋದು. ಬೇಕಾದರೆ ಟ್ರೈ ಮಾಡಿ ಒಂದು ಸತಿ. ನ್ಯಾಪ್ಥಲಿನ್ ಬಾಲ್ಸ್ ಅಂದರೆ ನುಸಿ ಉಂಡೆ ಅಂತ ಕರಿತೀವಲ್ಲ, ಇದನ್ನು ಒಂದು 3 ತಗೊಂಡಿದ್ದೀನಿ. ಪುಡಿ ಮಾಡಿಬಿಟ್ಟು ಒಂದು ಈರುಳ್ಳಿ ಮಧ್ಯಕ್ಕೆ ಕಟ್ ಮಾಡಿ ಅದರೊಳಗೆ ಡಿಪ್ ಮಾಡಬೇಕು. ಇದನ್ನು ನಿಮ್ಮ ಗ್ಯಾಸ್ ಸ್ಟವ್ ಹತ್ರ ಇಲ್ಲ ನಿಮ್ಮ ಫ್ರಿಜ್ ಕೆಳಗಡೆ ಎಲ್ಲಿ ಜಿರಳೆ ಹಲ್ಲಿ ಎಲ್ಲ ತುಂಬ ಓಡಾಡುತ್ತಲ್ಲ ನೈಟ್ ಟೈಮು, ಅಲ್ಲಿ ಇಟ್ಬಿಡಿ, ಆ ಸ್ಮೆಲ್ಲಿಗೆ ಬರೋದಿಲ್ಲ. ಮತ್ತು ಒಂದು ವೇಸ್ಟ್ ಕರ್ಚೀಪ್ ಆಗಲಿ ಇಲ್ಲ ಯಾವುದನ್ನ ಒಂದು ಬಟ್ಟೆ ತಗೊಬಿಟ್ಟು ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ಲವಂಗ ಮತ್ತು ಈ ಪುಡಿನೂ ಅದರೊಳಗೆ ಸೇರಿಸ್ಬಿಟ್ಟು ಬುತ್ತಿ ಥರ ಕಟ್ಕೋಬೇಕು. ನೀವೆಂತೂ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಬಿಸಾಕ್ತಿರಲ್ಲ, ಬಿಸಾಕೋ ಬದಲು ಈ ಥರ ಯೂಸ್ ಮಾಡ್ಕೊಬಿಡಿ. ನೋಡಿ ಅದಕ್ಕೆ ಗಂಟು ಹಾಕ್ಬಿಟ್ಟು ಇದನ್ನು ಕಿಟಕಿಯಲ್ಲಿ ಕಟ್ಬಿಡಿ. ಹಿಂಗೆ ಕಟ್ಟೋದ್ರಿಂದ ಈ ಕಿಟಕಿಯಲ್ಲೆಲ್ಲ ತುಂಬ ಹಲ್ಲಿ ಓಡಾಡ್ತಾ ಇರುತ್ತೆ ಕಿಚನಲ್ಲೆಲ್ಲ, ಹಂಗೆ ಓಡಾಡಬಾರ್ದು ಅಂದರೆ ಹಿಂಗೆ ಕಟ್ಟೋದ್ರಿಂದ ಆ ಸ್ಮೆಲ್ಲಿಗೆ ಬರೋದಿಲ್ಲ. ಮತ್ತು ಈರುಳ್ಳಿನೂ ಅಷ್ಟೇ 2 ಡೇಸ್ ಆದಮೇಲೆ ಮೇಲೆದು ಸ್ವಲ್ಪ ಕಟ್ ಮಾಡಿಬಿಟ್ಟು ಮತ್ತೆ ಆ ಪುಡಿಯಲ್ಲಿ ಡಿಪ್ ಮಾಡಿಬಿಟ್ಟು ಒಂದು 2 ಟೈಮ್ ಯೂಸ್ ಮಾಡ್ಕೋಬೋದು. ಈರುಳ್ಳಿ ಸಿಪ್ಪೆ ಸೇರಿಸ್ತಾ ಇದ್ದೀನಿ ನೋಡಿ. ಇದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿರ್ಬೇಕಂದ್ರೆ ಈರುಳ್ಳಿ ಸಿಪ್ಪೆ. ಮೊಟ್ಟೆ ಸಿಪ್ಪೆನೂ ಸೇರಿಸ್ತಾ ಇದ್ದೀನಿ. ಮೊಟ್ಟೆ ಸಿಪ್ಪೆಯಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಟೀ ಪುಡಿ ಪೊಟ್ಯಾಷಿಯಮ್ ಇರುತ್ತೆ. ಇದನ್ನು 2 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ. ಇದನ್ನು ನಿಮಗೆ ಗಿಡಗಳು ಪಾಟಲ್ಲಿ ಇಟ್ಟಿರ್ತೀರಿ, ಹೂ ಬಿಡುತ್ತಲ್ಲ, ಈ ರೋಸಸ್ಸು ದಾಸವಾಳ ಹೂ ಬಿಡೋ ಗಿಡಗಳಿಗೆ ಸೇರಿಸಿದ್ದೀರಂದರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ನೋಡಿ. ಈ ಪಾಟಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ನೀವು ಸೇರಿಸುವಾಗ ಯಾವುದೇ ನೀರು ಹಾಕಿರಬಾರ್ದು, ಡ್ರೈ ಇರಬೇಕು. ಈ ಪುಡಿ ಸೇರಿಸ್ಬಿಟ್ಟು ಮತ್ತೆ ನೀರು ಹಾಕ್ಕೊಳ್ಳಿ. ಇದನ್ನು 15 ದಿನಕ್ಕೆ 1 ಟೈಮ್ ಹಾಕೋರು ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಎಂತೂ ಈರುಳ್ಳಿ ಮೊಟ್ಟೆ ಸಿಪ್ಪೆ ಎಲ್ಲ ಬಿಸಾಕ್ತಿರಲ್ಲ, ಬಿಸಾಕೋ ಬದಲು ಎಂತೂ ಹಿಂಗೆ ಯೂಸ್ ಮಾಡ್ಕೊಳ್ಳಿ. ತೆಂಗಿನ ಚಿಪ್ಪು ಅಷ್ಟೇ ಬಿಸಾಕಬೇಡಿ. ಇನ್ಮೇಲೆ ನಾನು ಹೇಳಿರೋ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ತುಂಬ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಅಂತೂ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.